ನಿಮ್ಮ ಜೀವನದಲ್ಲೇ ಇಂತಹ ಒಂದು ಮರವನ್ನ ನೀವು ನೋಡಿರ್ಲಿಕ್ಕಿಲ್ಲ. ನೋಡಿದ್ರು ಕೂಡ ತುಂಬಾ ಬೆರಳೆಣಿಕೆಯಷ್ಟು ಜನ ಮಾತ್ರ ನೋಡಿರ್ತಾರೆ. ಅಂತಹ ಒಂದು ಮರವನ್ನ ನಾವಿವತ್ತು ನೋಡ್ತೀವಿ. ಈ ಮರ ಸುಮಾರು 500ರಿಂದ 800 ವರ್ಷಗಳ ಕಾಲ ಹಳೆಯದಾದಂತಹ ಮರ. 14, 15, 16ನೇ ಸೆಂಚುರಿಯಲ್ಲಿ ಬಂದಿರುವಂತಹ ಒಂದು ಮರವನ್ನ ನಾವಿವತ್ತು ನೋಡ್ತೀವಿ. ನಿಜವಾಗ್ಲೂ ಈ ವಿಡಿಯೋ ನೋಡ್ತಿರುವಂತಹ ನೀವು, ವಿಡಿಯೋ ಮಾಡ್ತಿರುವಂತಹ ನಾನು ಧನ್ಯರು. ಯಾಕಂದ್ರೆ ಈ ಮರ ನಮ್ಮ ದೇಶದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜಾಗಗಳಲ್ಲಿ ಮಾತ್ರ ಕಂಡು ಬರುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಒಂದು ಮರ ಕೇವಲ ಕರ್ನಾಟಕದಲ್ಲಿ 3 ಜಾಗಗಳಲ್ಲಿ ಕಂಡು ಬರುತ್ತೆ ಅಂತ ಅನ್ಕೋತೀನಿ. ಹಾವೇರಿ ಜಿಲ್ಲೆಯ ಸವಣೂರು ಆಗಿರ್ಬೋದು, ಅದಾದ್ಮೇಲೆ ಬೆಳಗಾವಿ ಜಿಲ್ಲೆಯ ಕಡಕೋಳ ಆಗಿರ್ಬೋದು. ಈಗ ನಾವಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ದೇವದುರ್ಗ ಸಿಟಿಯಿಂದ ಸುಮಾರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗ. ಇದು ದೇವದುರ್ಗದಲ್ಲೇ ಇದೆ, ಆದ್ರೆ ದೇವದುರ್ಗದ ಬಸ್ ಸ್ಟ್ಯಾಂಡ್ ಇಂದ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬಹುದು. ಅಂತಹ ಒಂದು ಮರವನ್ನ ನಾವು ಇವತ್ತು ನೋಡ್ತೀವಿ. ಈ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಮಿಸ್ ಮಾಡ್ಕೊಂಡ್ರಿ ಅಂತಾದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ರೇರೆಸ್ಟ್ ವಿಡಿಯೋ ಇದಾಗಿರುತ್ತೆ. ಯಾಕಂದ್ರೆ ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ನಿಮ್ಮ ನೋಮ್ಯಾಡ್ ಮುರಳಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನನ್ನ ಹಿಂದೆ ಏನ್ ನೋಡ್ತಿದ್ದೀರೋ ಈ ಒಂದು ಮರ ಬೇವು ಬ್ಯಾಬ್ ಟ್ರೀ. ಅಂದ್ರೆ ಇದಕ್ಕೆ ಬೇವು ಬ್ಯಾಬ್ ಅಂತಾರೆ, ಅದಾದ್ಮೇಲೆ ಬೇ ಅಬ್ಯಾಬು ಅಂತಾರೆ. ನಾನು ಲೋಕಲ್ ಅವ್ರಿಗೆ ಕೇಳ್ತೀನಿ, ಲೋಕಲ್ ಜನ ಈ ಒಂದು ಮರಕ್ಕೆ ಯಾವ ಹೆಸರಲ್ಲಿ ಕರೀತಾರೆ ಅಂತ ಹೇಳಿ. ಈ ಮರವನ್ನು ಯಾವಾಗಿಂದ ನೋಡತ್ತೀರಿ ನೀವು? ಇದು 500 ವರ್ಷದ ಮೇಲೆ ಅಂತ ಹೇಳಕತ್ತಾರ. ಯಾರು ಹೇಳಿದ್ರಿ ನಿಮ್ಗೆ 500 ವರ್ಷ? ಇನ್ನು ಇದಕ್ಕಿಂತ ಹಿರಿಯರಿದ್ದಾರೆ ಹೇಳಕತ್ತಾರ. ಹಿರಿಯರು ಹೇಳ್ಯಾರ. ಸೊ ಇದಕ್ಕೆ ನೀವು ಏನಂತ ಕರಿತೀರಿ ಲೋಕಲ್ ಲ್ಯಾಂಗ್ವೇಜ್ ಒಳಗೆ? ಅಂದ್ರೆ ನಿಮ್ಮ ಆಡು ಭಾಷೆ ಒಳಗೆ ಏನಾದ್ರು ಕರಿತೀರಿ? ಗೊತ್ತೈತೆ ಹೆಸರು? ಈಗ ಅವ್ರ ಗಿಡ ಅಂತಾನೆ ಹೇಳವಲ್ರ ಸರ್. ಇದು ಒಂದು ಇತಿಹಾಸ ಇದ್ದಿದ್ದು 500 ವರ್ಷದ ಗಿಡ ಐತೆ ಅಂತ ಅಷ್ಟು ಹೇಳ್ತಾರೆ. ಅವ್ರು ಏನೋ ಒಂದು ಇದೈತೆ ಅಂತ ಹೇಳ್ತಾರೆ. ಇದು ಕಡಿದ್ರೆ ಮತ್ತೆ ಕೂಡ್ತದೆ ಅಂತ ಹೇಳ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಡಿದ್ರೆ ಮತ್ತೆ ಕೂಡುತ್ತ ಅಂತ ಹೇಳ್ತಾರ. ಮತ್ತೆ ಬೇರೆ ವಿಶೇಷತೆ ಏನು ಸ್ವಲ್ಪ ತಗೊಂಡು ಚೂಟಿನ ಒಟ್ಟಿಗೆ ತಿಂತಾರೆ ನೋಡು. ಹೌದಾ? ಹಾ, ಅದನ್ನ ಅದ್ರದ್ದು ಚಕ್ಕಿ ಕಿತ್ತಿಗೆ ತಿಂತಾರ. ಒಣದ ಹಸಿ ಇದೆ, ಹಸಿದಕ್ಕೆ ತಿನ್ಬೋದು, ಇಲ್ಲ ನೀರೇಕಾಯಿ ಕುಡಿಸಿ ತಿನ್ಬೋದು. ಅದೇ ಯಜಮಾನ್ರಿ ಅದಾರ ಹೇಳ್ತಾರ, ಚಲೋದು ಒಳ್ಳೇದು ಅಂತ ಹೇಳ್ತಾರ. ಯಾವಾಗಲೂ ಒಂದೇ ನಮೂನೆ ಇರ್ತದೆ ಗಿಡ ಅಂತ ಹೇಳ್ತಾರ. ಹೌದಾ? ನೀವು ನೋಡಕತ್ತೀರಿ ಮರ ಎಷ್ಟು ದೊಡ್ಡದು ಐತೆ ಅಂತ ಹೇಳಿ. ಅಲ್ಲಿ ಕೆಳಗಡೆ ನೋಡಿ ಅವ್ರು ನಿಂತಾರ. ಅವ್ರು ಎಷ್ಟು ಸಣ್ಣವ್ರು ಕಾಣ್ತಾರ ಆ ಗಿಡದ ಮುಂದೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಈ ತರ 15ರಿಂದ 20 ಜನ ಹಿಡ್ಕೊಂಡ್ರು ಕೂಡ ಈ ಮರನ ಕವರ್ ಮಾಡೋಕ್ಕಾಗಿಲ್ಲ ಅಂತ. ಅಂದ್ರೆ ಎಷ್ಟು ದೊಡ್ಡದಿರ್ಬೋದು, ಅದ್ರ ಸುತ್ತಳತೆ ಯೋಚನೆ ಮಾಡ್ರಿ. ಅಪ್ಪಾಜಿ, ಇದನ್ನ ನೀವು ಯಾವಾಗ ನೋಡಿದ್ರಿ ಫಸ್ಟ್? ನಮ್ಮ ಯಜಮಾನ್ರ ಕಾಲದಲ್ಲಿ ಇದನ್ನು ಹೇಳ್ತಾರೆ, ಇದು ಗಿಡ ಭಾರಿ ಚಲೋ ಐತೆ, ಇಲ್ಲಿ ಗಿಡ ಐತೆ ಭಾಳ ವರ್ಷದ ಅಂತ ಹೇಳಕತ್ತಾರ. ಇದಕ್ಕೆ ಔಷಧಿ ಅದಾವ, ಔಷಧಿ ಗುಣ ಅದಾವ, ಔಷಧಿ ಗುಣಗಳ ಇದಾವ ಅಂತ ಹೇಳ್ತಾರ. ಅದಕ್ಕೆ ಈ ಚಕ್ಕೆ ಎಲ್ಲ ಕಿತ್ಕೊಂಡು ಎಲ್ಲ ಕೆದರಿಲ್ಲ. ಈಗ ನಿಮ್ಗೆ ಹೇಳಿದ ಪ್ರಕಾರ ಇದು ಒಂದು 600ರಿಂದ 800 ವರ್ಷ ಹಳೆಯ ಮರ. ಇದು ನಿಮ್ಗೆ ಗೊತ್ತಿರೋ ಹಾಗೆ ವಲಸೆ ಪಕ್ಷಿಗಳು, ಅಂದ್ರೆ ಪಕ್ಷಿ ಪ್ರಪಂಚದಲ್ಲಿ ನಾವು ನಂಬಲಾಗದೇ ಇರುವಂತಹ ಪಕ್ಷಿಗಳು ಅದಾವ್ರಿ. ಅಂದ್ರೆ ಒಂದ್ಸಲ ಏನಾದ್ರು ಆರಕ್ಕೆ ಶುರು ಮಾಡಿದ್ರೆ ಸುಮಾರು 18,000 ಕಿಲೋಮೀಟರ್ನಷ್ಟು ಕೂಡ ಹಾರ್ತಾ ಹೋಗುತ್ತೆ, ಕಂಟಿನ್ಯೂ ಹಾರ್ತಾನೆ ಇರುತ್ತೆ. ಅಂತಹ ಒಂದು ಪಕ್ಷಿಗಳು ಅಲ್ಲಿಂದ, ಅಂದ್ರೆ ಮೂಲತಃ ಆಫ್ರಿಕಾ ಖಂಡದ ಮರ ಇದು. ಈ ಮರ ಏನ್ ಬೇವು ಬ್ಯಾಬ್ ಅಂತ ನಾವು ಕರಿತೀವಿ, ಇದು ಅಲ್ಲಿಂದ ಬಂದಿರುವಂತಹ ಮರ, ಅಂದ್ರೆ ಪಕ್ಷಿಗಳ ಮುಖಾಂತರ ಅಂತ ಹೇಳ್ತಾರೆ. ನೀವು ಯಾವ್ದನ್ನ ನಂಬ್ತೀರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬರ್ರಿ ಮರದ ಕಾಂಡವನ್ನ, ಎಲೆಗಳನ್ನ ಡಿಟೇಲ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಜನ ಇದನ್ನ ಕಡ್ದು ತಗೊಂಡು ಹೋಗಿದ್ದಾರೆ. ಅದು ಮತ್ತೆ ಇದು ಪ್ಯಾಚ್ ಅಪ್ ಮಾಡ್ಕೊಳ್ಳುತ್ತೆ ಅಂತಾನು ಅಪ್ಪಾಜಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಯಾವ ಲೆವೆಲಿಗೆ ಕಡ್ದಿದ್ದಾರೆ ಅಂತ ಹೇಳಿ. ಸೊ ಇದರ ತೊಗುಟೆ ನೀವು ನೋಡಿದಾಗ ಇಷ್ಟು ದಪ್ಪ ಇರುತ್ತೆ. ನೋಡಿ, ಏನಂದ್ರೆ ಈ ಬೆರಳು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಈ ತೊಗುಟೆ ಇದೆ ನೋಡಿ. ಸೊ 1 ಇಂಚ್ ಮೇಲೇನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಬೇಜಾರಾಗುವಂಥ ವಿಚಾರ ಕೂಡ ಇದೆ, ಅದನ್ನು ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ. ಅಲ್ಲಿ ನೀವು ನೋಡ್ತಿರೋದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವದುರ್ಗ. ಅಲ್ಲಿಂದ ಈ ಮರ ಕಾಣಿಸುತ್ತೆ. ನನಗೆ ಗೊತ್ತಿದ್ದ ಪ್ರಕಾರ ಲೋಕಲ್ ಜನಗಳು ಇದನ್ನ ಆನೆ ಬಾವುಟ, ಆನೆ ಕಾಲಿನ ಮರ, ಮತ್ತೆ ಆ ದೊಡ್ಡ ಹುಣಸೆ ಮರ ಅಂತೆಲ್ಲ ಕರೀತಾರೆ ಅಂತ ನಾನು ಕೇಳಿದ್ದೀನಿ. ನೋಡ್ರಿ,
ಎಷ್ಟು ದೊಡ್ಡ ಗಾತ್ರದಲ್ಲಿದೆ ಮರ ಅಂದ್ರೆ ನಿಜವಾಗ್ಲೂ ಇದು ನಮ್ಮ ಹೆಮ್ಮೆ. ಯಾಕಂದ್ರೆ ಕರ್ನಾಟಕದಲ್ಲಿರೋದು ಕೇವಲ ಒಂದು 3-4 ಜಾಗಗಳಲ್ಲಿ, ಅದರಲ್ಲೂ ಕೂಡ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಇದೆಯಲ್ಲ, ಎಷ್ಟು ಹೆಮ್ಮೆಯ ವಿಚಾರ ಹೇಳಿ. ಇದರ ಸೈಂಟಿಫಿಕ್ ನೇಮ್ ಬಂದು ಅಡನ್ಸೋನಿಯಾ ಡಿಜಿಟಾಟಾ ಅಂತ ಹೇಳಿ. ಇದಕ್ಕೆ ಟ್ರೀ ಆಫ್ ಲೈಫ್ ಅಂತಾನೂ ಕರೀತಾರೆ. ಯಾಕೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸಾಮಾನ್ಯವಾಗಿ ಕಂಡುಬರೋದು ಆಫ್ರಿಕಾ ಆಗಿರ್ಬೋದು, ಮಡಗಾಸ್ಕರ್, ಅದಾದ್ಮೇಲೆ ಆಸ್ಟ್ರೇಲಿಯಾಗಳಂಥ ದೇಶಗಳಲ್ಲಿ. ಈಗ ನಮ್ಮ ಕರ್ನಾಟಕದ ನಮ್ಮ ದೇವದುರ್ಗದಲ್ಲಿದೆ. ಈ ಮರದ ಅಗಲವನ್ನು ಏನು ನೋಡ್ತಿದ್ರು, ಸುಮಾರು 45 ಅಡಿ ಅಗಲ ಇದೆ ಅಂತ ಹೇಳ್ತಾರೆ. ಆದರೆ ಎತ್ತರದಲ್ಲಿ 40 ಅಡಿ ಇದೆ. ಯೋಚನೆ ಮಾಡಿ, ಮರದ ಎತ್ತರಕ್ಕಿಂತ ಮರದ ಕಾಂಡ ಎಷ್ಟು ಅಗಲ ಇದೆ ಅಂತ ಹೇಳಿ. ಇದರ ಇನ್ನೊಂದು ಮೇನ್ ವಿಶೇಷತೆ ಏನು ಅಂತಂದರೆ, ಏನಿಲ್ಲ ಅಂದರೂ ಕೂಡ 10,000ದಿಂದ 1,00,000 ಲೀಟರ್ನಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಈ ಒಂದು ಮರಕ್ಕಿದೆ. ಈ ಮರದ ಕಾಂಡವನ್ನು ಏನು ನೋಡ್ತಿದ್ದೀರಾ, ಈ ಕಾಂಡದ ಒಳಗಡೆ ಆ ನೀರು ಇರುತ್ತೆ. ಸೊ ಆಫ್ರಿಕಾದಲ್ಲೆಲ್ಲ ಅಲ್ಲಿ ಓಲ್ ಥರ ಮಾಡಿ ಅವರು ಇದರ ನೀರನ್ನು ಕುಡಿಯೋಕ್ಕೆ ಬಳಸ್ತಾರೆ. ಯಾವಾಗ ಬೇಸಿಗೆ ಕಾಲದ ಸಂದರ್ಭದಲ್ಲಿ, ಅವರಿಗೆ ಬರಗಾಲ ಯಾವಾಗ ಬಂದಿರುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರದ ಒಳಗಿರುವಂಥ ನೀರನ್ನು ಕುಡಿಯೋಕ್ಕೆ ಬಳಸ್ತಾರೆ. ತಮಗೆ ಯಾವುದಾದ್ರು ಬೇಕು ಎಲ್ಲದಕ್ಕೂ ಬಳಸ್ತಾರೆ. ಸಾಮಾನ್ಯವಾಗಿ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಟ್ರೀ ಆಫ್ ಲೈಫ್ ಅಂತಲೂ ಕರೀತಾರೆ ಅಂತೆ. ಯಾಕಂದರೆ ಪ್ರತಿಯೊಂದು ಕೂಡ ಬಳಕೆ ಆಗುತ್ತೆ. ಆಫ್ರಿಕಾದಲ್ಲಿ ಈ ಮರದ ಒಳಗಡೆ ಮನೆ ಮಾಡಿ ಸಹ ಬದುಕ್ತಾರೆ. ಅದಾದಮೇಲೆ ಇದರ ಎಲೆಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿದ್ದಾವೆ. ಅದಾದಮೇಲೆ ಆವಾಗಲೇ ಊರಿನವ್ರು ಹೇಳಿದ್ರು ಇದರ ಚಕ್ಕೆಯನ್ನು ತೊಗೊಂಡು ಹೋಗ್ತಾರೆ, ಕಡಿತಾರೆ ಅಂತ ಹೇಳಿ. ನೀವು ಆವಾಗಲೇ ನೋಡಿದ್ರಿ ಎಷ್ಟು ಕಚ್ಚುಗಳಿದ್ವು ಅಂತ ಆ ಕಡೆ. ಈ ವಿಶೇಷತೆ ಇರೋ ಕಾರಣಕ್ಕಾಗಿಯೇ ಇದಕ್ಕೆ ಪ್ರಾಕೃತಿಕ ವಾಟರ್ ಟ್ಯಾಂಕ್ ಅಂತ ಕರೀತಾರೆ. ಅದಾದಮೇಲೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಇದು ತುಂಬ ಕಾರ್ಯನಿರ್ವಹಿಸುತ್ತೆ. ನಿಮ್ಗೆ ಗೊತ್ತೇ ಇದೆ, ಅಷ್ಟು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಅಂತರ್ಜಲವನ್ನು ಹೆಚ್ಚಲ್ವಾ ಇದು? ಹೌದಪ್ಪ, ಇದು ಆ ದೇಶದ ಮರ ಆದರೆ ದೇವದುರ್ಗಕ್ಕೆ ಹೆಂಗೆ ಬಂತು ಅಂತ ನಾವು ಯೋಚನೆ ಮಾಡಿದಾಗ ನಾನಾ ಥರ ಉತ್ತರಗಳು ನಮ್ಗೆ ಸಿಗ್ತವೆ. ಅರಬ್ ವ್ಯಾಪಾರಿಗಳು, ಸೂಫಿ ಸಂತರು ಭಾರತಕ್ಕೆ ವ್ಯಾಪಾರಕ್ಕಂತ ಬಂದಾಗ ಅದರ ಬೀಜವನ್ನು ತಂದಿರಬಹುದು. ಆವಾಗ ಇದರ ಬೀಜ ಇಲ್ಲಿ ಬಂದಿರಬಹುದು. ಅದಾದಮೇಲೆ ಬೆಳೆದು ಈಗ ಇಷ್ಟು ಎತ್ತರವಾಗಿ ನಿಂತಿರಬಹುದು ಅಂತ ನಂಬುತ್ತಾರೆ. ಅಪ್ಪಾಜಿ, ಆ ಮರ ಯಾವಾಗಿಂದ ನೋಡತ್ತೀರಿ ನೀವು? ಇದು 1,000 ವರ್ಷದ ಗಿಡ ಅಂತ ಹೇಳ್ತಾರ ಜನ. ನಾವು ನೋಡಕತ್ತಿ ಈಗ 60 ವರ್ಷದಿಂದ ನೋಡ್ತಾ ಇದೀವಿ. ನೀವು 60 ವರ್ಷದಿಂದ ನೋಡತ್ತೀರಿ. ಈಗ ನಮ್ಗ 69 ಇಯರ್ಸ್ ಅಲ್ಲ, 8-9 ವರ್ಷ ಇದ್ದಾಗ ಈ ಕಡೆ ಬಂದವ್ ನೋಡಿವಿ ಗಿಡಗಳು. 60 ವರ್ಷದಿಂದ ಹಂಗೆ ಅದ ಗಿಡ. 60 ವರ್ಷದಿಂದ ನೀವು ನೋಡತ್ತೀರಿ? ನೋಡಕತ್ತಿ. ಈಗ ಮೊನ್ನೆ ಅದು ಸ್ವಲ್ಪ ಆ ಕಡೆ ರೋಡ್ ಅದ, ಒಂದು ಕೊಲ್ಲೆ ಕಡ್ದಾರ ಅಷ್ಟೇ. ಅದು ಉಳಿಕೆದ್ದು ನೋಡಿದ್ರೆ ಅದೆಲ್ಲ ಬೆಟ್ರ್. ಅದು ಮತ್ತೆ ಅದು ಜನ ಏನೋ ಔಷಧಿ ಗುಣಗಳು ಏನೇನೋ ಒಯ್ತಾರಂತಲ್ರಿ? ಇದೆ. ಯಾಕಂದ್ರೆ ಅಲ್ಲೇ ಹೊಲ್ದಾಗ ಒಬ್ಬತ್ತ ಎತ್ತ ಕಟ್ಟಿದ್ದ, ಅದು ಎತ್ತ ಇರ್ತಾವನಿ, ಅದು ಕೈ ನೋವಾಗಿತ್ತವನಿ. ನೋವಾದ್ರೆ ದವಾಖಾನಿಗೆ ತೋರಿಸ್ಲಿಲ್ಲ. ಅದೇ ತೊಪ್ಲನ ಏನಪ್ಪ ಅಂದ್ರೆ 1-4-5 ದಿನ ತಿಂದ ಅದು ಕೈ ಸೀದಾಯ್ತದ. ಏನು ಪ್ರಾಬ್ಲಮೇ ಆಗಲಿಲ್ಲ ಅವನಿಗೆ. ಓ, ಆ ಗಿಡ ತಪ್ಲ ತಿಂದ? ತೊಪ್ಲ ತಿಂದಿದ್ದ. ಮತ್ತೆ ಅದು ಚಕ್ಕೆನ ತಗೊಂಡು ಹೋಗ್ತಾರಂತ ಗಿಡದ? ಅದ್ರ ಬಗ್ಗೆ ಐಡಿಯಾ ಇಲ್ಲ. ತೊಪ್ಲ ಮಾತ್ರ ತಿಂದ್ರೆ ಕೈ ಬ್ಯಾನಿ ಕಡಿಮೆ ಆಯ್ತದ ಹೇಳ್ತಾರ. ಚಕ್ಕಿನ ಒಯ್ದು ಅದನ್ನ ರಸ ತೆಗೆದು ಕುಡಿತಾರ, ಚಲೋ ಅಂತ ಹೇಳ್ತಾರ. ಬಟ್ ನಮಗೆ ಅಷ್ಟು ಐಡಿಯಾ ಇಲ್ಲ. ತೊಪ್ಪಲ್ ಮಾತ್ರ ಅವ ತಿಂದು ಕೈ ಬ್ಯಾನಿ ಕಮ್ಮಿ ಆಗಿದ್ರಿ ಅಂತ ಹೇಳ್ದ ನಮಗೆ. ಅವನ ಮೊಮ್ಮಗ ಅಲ್ಲಿ ಒಂದು ಟ್ರಾಕ್ಟರ್ ಇತ್ತು ಅವ್ರದ್ದು, ಅಲ್ಲಿ ನಿಂದ್ರಿಸಿದ್ರು. ಅದ್ರ ಮ್ಯಾಗ ಏರಿ ಹರಿತಿದ್ದ ತೊಪ್ಪಳ. ನೀವು ಅದಕ್ಕೆ ಸಾಮಾನ್ಯವಾಗಿ ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಏನಂತ ಕರಿತೀರಿ? ಇಲ್ಲ, ಅದು ಹೆಸರಿಲ್ಲದ ಗಿಡ ಅಂತಾನೆ ಕರಿತೀವಿ ಇವತ್ತಿಗೆ ಎಲ್ಲರೂ. ಅದಕ್ಕೆ ಹೆಸರಿಲ್ಲದ ಗಿಡ ಅಂತ ಕರಿತೀರಿ. ಮತ್ತೆ ಅದ್ರ ಹಣ್ಣುಗಳೇನು ಹಾಕವನ್ರಿ? ಹಣ್ಣು ಆಗಂಗಿಲ್ಲ, ಹೂವು ಆಗಿ ಒಂಥರ ಕಾಯಾಗಿ ಬಿದ್ದುಬಿಡ್ತಾವೆ. ಹಣ್ಣು ಗಿಣ್ಣು ಏನಿಲ್ಲ, ಅದ್ರ ಬಗ್ಗೆ ಯಾರು ತಿಂದದ್ದನೇ ಇಲ್ಲ. ಅದು ಇಲ್ಲಿ ಹೆಂಗ್ ಬಂದಿರ್ಬೋದು ಅಂತ ಹೇಳ್ತಾರೆ ಹಿರಿಯರು. ಅದು ಒಂದು ನಮ್ಮ ಕರ್ನಾಟಕದಾಗ ಮನುಷ್ಯರು ಕೂಡ ಹೋಗಂಗಿಲ್ಲ. ಪ್ರಾಣಿ ಪಕ್ಷಿಗಳು ಹೊರಗಿನ ದೇಶದ ಬಂದು ಹೋಗ್ತಾವ ಆ ಸೀಸನಿಗೆ. ಕರೆಕ್ಟ್. ಅದು ಬರುವಾಗ ಯಾವುದೋ ಒಂದು ಅದನ್ನ ಬಾಯಿ ಇಟ್ಟಂಬಂದು ಇಲ್ಲಿ ಉಳಿದ್ದು ಏನಪ್ಪ ಅಂದ್ರೆ ಅದೇ ನಾಟಿರ್ತದ. ಹಿಂಗಾಗಿ ಆ ಗಿಡ ಹೊರಗಿನ ದೇಶದ್ದೇ ಬಂದಿರ್ತದ. ಒಂದು ಕಡೆ ಕೇಳಿದ ಪ್ರಕಾರ ಇದು ಸೂಫಿ ಸಂತರು ಅವಾಗಿದ್ರಲ್ರಿ. ನಾನು ಕೇಳಿದ ಪ್ರಕಾರ ಸೂಫಿ ಸಂತರವರೆಲ್ಲ ಅರಬ್ ದೇಶಗಳಿಂದ, ಬೇರೆ ಬೇರೆ ದೇಶಗಳಿಂದ ವ್ಯಾಪಾರಕ್ಕಂತ ಬರ್ತಿದ್ರು. ಸೊ ಆ ವ್ಯಾಪಾರಕ್ಕಂತ ಬಂದಾಗ ಅವರು ಬೀಜ ತಂದು ಹಾಕಿರ್ಬೋದು ಅಂತ ಹೇಳ್ತಾರ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದು ಸುಳ್ಳದು. ಬೀಜ ತಂದ್ರೆ ಒಂದು ತರಂಗಿಲ್ಲ. ಅವರು ಅಲ್ಲೆಲ್ಲಿ ನೆಡ ಹಾಕಿರ್ತಿದ್ರು. ಕರೆಕ್ಟ್. ಅವು ಭಾಳ ಕಾಣ್ತಿದ್ವು ನಮ್ಮ ಕಣ್ಣಿಗೆ. ಕರೆಕ್ಟ್. ಇಡೀ ನಮ್ಮ ತಾಲೂಕದಾಗ ಇರೋದು ಒಂದೇ ಗಿಡ ಇದು. ಕರೆಕ್ಟ್. ಕರ್ನಾಟಕದಾಗ ಬರೀ 3-4 ಕಡೆ ಅಷ್ಟೇ ಐತಿ. ಅದಕ್ಕೆ ಹಿಂಗಾಗಿ ನನಗೆ ಅನಿಸ್ತದ ಅದು ಪಕ್ಷಿ ಮುಖಾಂತರನೇ ಬಂದಿರ್ಬೇಕು. ಅದು ಕರೆಕ್ಟ್. ನಾಟಿರ್ತದ ಅದು. ಈಗ ನೋಡು, ಮಾನವನು ಬರ್ತಾರ, ಪಕ್ಷಿಗಳನ್ನು ಬಂದು ಬೀಜ ಹಾಕಿ ಗಿಡಗಳು ಹುಟ್ಟಿಸ್ತಾವ. ಪ್ರಾಣಿಗಳು ಬಂದು ಇಲ್ಲಿ ತಮ್ಮ ಮರಿಗಳನ್ನು ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾವ. ಇದೆಲ್ಲ ಪ್ರಕೃತಿ ನಿಯಮಗಳಿವು. ಅದು ನಾನು ನೋಡಿದ ಪ್ರಕಾರ ಕೊಂಬೆ ಕಡ್ದದ್ದು ಒಂದು ಸ್ವಲ್ಪ ಬೇಜಾರಿನ ವಿಷಯ ರೀ. ಅದಾದ್ಮೇಲೆ ಕೆಳಗೆ ಅವು ಚಕ್ಕಿ ಪಕ್ಕಿ ಎಲ್ಲ ಇದಾಗ ಕಡ್ಕೊಂಡು ಹೋಗಕತ್ತಾರಲ್ರಿ. ಸೊ ಅದು ಏನಾದರೂ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ?
ಈ ಚಕ್ಕಿ ಕಡಿಯೋದ್ರಿಂದ ಏನಾಗಂಗಿಲ್ಲ, ಅದು ದೊಡ್ಡ ಮಹಾರಾಯನ ಮರ, ಅದು ಕೈಗೆ ನಿಲ್ಕಲಾರ್ದಂಥ ಮರ. ಆ ಚಕ್ಕಿ ಹೋಗೋದ್ರಿಂದ ಎಫೆಕ್ಟ್ ಇಲ್ಲ, ಆದ್ರೆ ಕೊಲೆಗಳು ಕಡಿಬಾರ್ದು. ಈ ರೋಡ್ ಹೋಗೋದ್ರಿಂದ ನಾ ಹೇಳ್ದವ್ರಿಗೆ ಇದು ಗಿಡ ಕಡಿಬೇಡ್ರಿ, ಸುಮ್ಮನೆ ಕೊಲ್ಲೆ ಕಡ್ಕರೆ, ಇವೇನು ರೋಡ್ ಬೇಕಾದಷ್ಟು ಅವಲ್ಲ, ಹೆಂಗಾದ್ರೂ ಹೋಗ್ತಾರೆ ಅಂದಕ್ಕೆ ಅವ್ರು ಅಲ್ಲಿಗೆ ಕೈ ಬಿಟ್ಟಾರ. ಬೇರೆ ಮೇಲಿದ್ದಾವೆ, ಗಿಡ ಕೆಳಗಿದೆ ಅನ್ನೋ ಥರ ಕಾಣಿಸುತ್ತಂತೆ. ಹಾಗಾಗಿ ಇದಕ್ಕೆ ಅಪ್ಸೈಡ್ ಡೌನ್ ಟ್ರೀ ಅಂತಲೂ ಕರೀತಾರೆ. ಇದರ ಹಣ್ಣುಗಳಿಗೆ ಮಂಕಿ ಬ್ರೆಡ್ ಅಂತ ಕರೀತಾರೆ. ಅದು ಕೂಡ ತುಂಬ ಸ್ಪೆಷಲ್, ಯಾಕಂದರೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದರ ಔಷಧಿ ಗುಣಗಳಿಗಿಂತ ಈ ಮರ ದೊಡ್ಡದಿದೆ ಅನ್ನೋ ಕಾರಣಕ್ಕೆ ತುಂಬ ಜನಕ್ಕೆ ಹೊಯ್ಯೋ ಅನ್ನೋ ಥರ ಕಾಣಿಸುತ್ತೆ. ಇದರ ಮೂಲ ಎಲ್ಲಿ ಅಂತ ನೋಡಿದ್ವಿ, ಇದು ಹೇಗೆ ಇಲ್ಲಿಗೆ ಬಂತು ಅಂತ ನೋಡಿದ್ವಿ, ಅದಾದಮೇಲೆ ಇದು ಹೇಗಿದೆ ಅಂತ ನೋಡಿದ್ವಿ. ಈಗ ನಾವು ಮಾಡಬೇಕಾಗಿರುವಂಥ ಒಂದು ಕೆಲಸ ಇದೆ. ನಿಜವಾಗ್ಲೂ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಒಂದು ಬೇಜಾರಿನ ವಿಷಯ ಇದೆ ಅಂತ. ನಾನು ನಿಮ್ಗೆ ಹೇಳಿದ ಹಾಗೆ ಬೇಜಾರಿನ ವಿಚಾರ ಏನು ಅಂತಂದರೆ, ಕರ್ನಾಟಕದಲ್ಲೇ ಕೇವಲ ಬೆರಳೆಣಿಕೆಯಷ್ಟು ಮರ ಇದ್ದಾವೆ ಇವು. ಅದರಲ್ಲೂ ಒಂದು 2-3 ಮರಗಳಿದ್ದಾವೆ ಅಂತ ನಾವು ಹೇಳ್ತೀವಿ. ಈ ಒಂದು ಮರ ದೇವದುರ್ಗದಲ್ಲಿ ಇದೆ ಅಂದರೆ ಅದು ನಮ್ಮ ಹೆಮ್ಮೆ ಅಂತ ನಾನು ವಿಡಿಯೋ ಶುರು ಮಾಡುವಾಗಲೇ ಹೇಳಿದೆ. ಇದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮದೇ ಕರ್ತವ್ಯ. ಯಾಕಂದರೆ ಈಗ ನಾವು ನೋಡಿದ್ದೀವಿ, ಮತ್ತು ನಮ್ಮ ಹಿರಿಯರು ನೋಡಿದ್ದಾರೆ, ನಮ್ಮ ಮುಂದಿನ ಜನ್ರೇಷನ್ ಅವರು ಕೂಡ ಇದನ್ನು ನೋಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದರೆ ತುಂಬ ಅಪರೂಪದ ಮರ, ತುಂಬ ಅಂದರೆ ತುಂಬ ಪ್ರಕೃತಿಗೆ ಉಪಯೋಗ ಇರುವಂತಹ ಮರ. ಇಲ್ಲಿ ನೋಡ್ತಿರ್ಬೋದು ಈ ಥರದ ಕಚ್ಚುಗಳಾಗಿರ್ಬೋದು. ಅದಾದಮೇಲೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಮಾಡಬೇಕು ಅಂಥೇಳಿ ಅಲ್ಲಿ ನೋಡಿ ಕಂಬಗಳನ್ನು ಹಾಕಬೇಕು ಅಂಥೇಳಿ ಅದರ ಒಂದು ಕೊಲ್ಲೆಯನ್ನು ಕಡಿದು ಬಿಸಾಕಿದ್ದಾರೆ, ಇಲ್ಲಿ ಬಿಸಾಕಿದ್ದಾರೆ, ಅಲ್ಲಿ ಬಿಸಾಕಿದ್ದಾರೆ. ಅಲ್ಲ ನೋಡಿ, ಆ ಮರದ ಮೇಲೆ ಹೋಗಿ ಹೆಸರು ಬರ್ತಿದ್ದಾರೆ. ತಮ್ಮ ಪ್ರೀತಿ ಏನಿದ್ರು ಕೂಡ ತಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು, ಇಲ್ಲ ತಮ್ಮ ಪ್ರೇಸಿಗೆ ಹೋಗಿ ಹೇಳ್ಕೊಳ್ಬೇಕು. ಅದನ್ನು ಬಿಟ್ಟು ನಾಚಿಕೆ ಆಗಲ್ವ ಇಂಥ ಚಳಿಗಳಿಗೆ ಈ ಥರ ಮರದ ಮೇಲೆ ಕೆತ್ತೋದು ಅಂದರೆ? ಅದೇ ಸ್ನೇಹಿತರೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಸಾಧ್ಯವಾದಷ್ಟು ಈ ವಿಡಿಯೋನ ಈ ದೇವದುರ್ಗದ ಭಾಗದ ಜನರಿಗೆ, ರಾಯಚೂರು ಜಿಲ್ಲೆಯವರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಅರಣ್ಯ ಇಲಾಖೆಯವ್ರಿಗೆ ಏನಾದರೂ ತಲುಪ್ತು ಅಂದರೆ ಈ ವಿಡಿಯೋ ನಮಗೆ ಇದರಿಂದ ಉಪಯೋಗ ಆಗಬಹುದು. ಯಾಕಂದರೆ ಇದಕ್ಕೆ ಮೇಂಟೆನೆನ್ಸ್ನ ಅಗತ್ಯ ಏನಿಲ್ಲ, ಆದರೂ ಕೂಡ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಮೇಂಟೆನೆನ್ಸ್ ಮಾಡಬೇಕು. ಇದರ ಸುತ್ತ ಇದರದ್ದೇ ಆದಂಥ ಒಂದು ಸ್ವಲ್ಪ ಜಾಗವನ್ನು ಕೊಟ್ಟರು ಅಂತಾದರೆ ಆಗುತ್ತೆ. ಅದು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಆ ಮರಕ್ಕೆ ಗೊತ್ತಿದೆ, ಆದರೆ ನಮ್ಮಿಂದ ಆಗುವಂಥ ತೊಂದರೆಯಿಂದ ಕಾಪಾಡ್ಕೊಳ್ಳೋಕ್ಕೆ ಅದಕ್ಕೆ ಗೊತ್ತಿಲ್ಲ. ಹಾಗಾಗಿ ನಮ್ಮಿಂದ ಅದಕ್ಕೆ ತೊಂದರೆ ಆಗದೇ ಇರಲಿ, ನಮ್ಮ ಮುಂದಿನ ಸಂತತಿಯವರು ನೋಡಲಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸುಮಾರು 800-900 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮರವನ್ನು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಭಾಗ್ಯ ಇನ್ನೇನು ಹೇಳಿ. ನಾನು ನಿಮ್ಗೆ ಹೇಳ್ದಾಗೆ ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ನೋಡಿ ಈ ಕೊಂಬೆಯನ್ನು ಕಡ್ದಿದ್ದಾರೆ ನೋಡಿ, ಅಲ್ಲಿ ಬಿದ್ದಿದೆ ನೋಡಿ, ಅಲ್ಲಿ ಬಿದ್ದಿದೆ. ಅದಾದಮೇಲೆ ಇಲ್ಲಿ ಕಟ್ಟಿಗೆಗಳು ಬಿದ್ದಿದ್ದಾವೆ, ಸೊ ಅಲ್ಲಿ ಕಟ್ಟಿಗೆಗಳು ಬಿದ್ದಿದ್ದಾವೆ. ನೋಡಿ ಇಲ್ಲಿ ದೊಡ್ಡ ಕೊಂಬೆಯನ್ನು ಕಡ್ದಿದ್ದಾರೆ, ಇಲ್ಲಿ ನೋಡಿ ಇಲ್ಲೆಲ್ಲ ಕೊಂಬೆಗಳು ಬಿದ್ದಿದ್ದಾವೆ. ಸೊ ಇಲ್ಲಿ ನೋಡಿ, ಏನು ಮಾಡೋಕ್ಕಾಗಲ್ಲ, ಇದು ಅವ್ರ ಜಾಗ ಇರುತ್ತೆ, ಅವ್ರು ಕಡಿತಾರೆ. ಬಟ್ ಆದರೆ ಎಲ್ಲರೂ ಬರೋಕ್ಕಿಂತ ಮುಂಚೆ ಆ ಜಾಗ ಯಾರದ್ದು ಹೇಳಿ? ಆ ಮರದ್ದೇ ಅಲ್ವಾ? 600-700 ವರ್ಷಗಳಿಂದ ನಾವಿದ್ವಾ, ಅದು ಇತ್ತು. ಹಂಗಾಗಿ ಅದರ ಜಾಗವನ್ನು ಅದಕ್ಕೆ ಬಿಟ್ಕೊಡೋದು ನಮ್ಮ ಕೆಲಸ. ಹಂಗಾಗಿ ಅದ್ರದ್ದು ಎಷ್ಟು ಜಾಗ ಇದೆ, ಅದು ಎಷ್ಟು ಆವರಿಸ್ಕೊಂಡಿದೆ, ಅಷ್ಟು ಜಾಗವನ್ನು ಅದಕ್ಕೆ ಬಿಟ್ಟು ತಮ್ಮ ಕೆಲಸಗಳನ್ನ ತಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ನರ್ಸಪ್ಪ ಅಂತ ನಾವು ಟೀಚರ್. ಎಲ್ಲಿ ವರ್ಕ್ ಮಾಡ್ತೀರಿ ಸರ್? ಇಲ್ಲೇ ದೇವದುರ್ಗ, ಇಲ್ಲಿ ನಾರಾಯಣ ತಂಡ ಅಂತ ಇದೆ. ಇಲ್ಲಿ Okay. ವರ್ಕ್ ಮಾಡ್ತೇವೆ. ಈ ಮರವನ್ನು ಯಾವಾಗಿಂದ ನೋಡತ್ತೀರಿ ಸರ್ ನೀವು? ನಾವು ಸುಮಾರು 15, ನಾವು ಬಂದು 20 ವರ್ಷ ಆಯ್ತು. ಒಂದು 15-20 ವರ್ಷದಿಂದ ನೋಡ್ತಾ ಇದ್ದೀವಿ ಮರ. ಓಕೆ, ಅಂದರೆ ಅದಕ್ಕೆ ಏನು ಹೆಸರಲ್ಲೇ ಕರೀತಾರೆ ಅಂತ ಗೊತ್ತಾ ನಿಮ್ಗೆ? ಹೆಸರು ಅಂತ ಗೊತ್ತಿಲ್ಲ. ಹ್ಮ್. ಒಂದು ಸುಮಾರು 500-600 ವರ್ಷದ ಮರ ಅಂತ ನಮ್ ಗೌಡ್ರು ಹೇಳಿದ್ದಾರೆ. ಯಾಕಂದ್ರೆ ಅವರು ನಮ್ಗಿಂತ ತುಂಬಾ ಅನುಭವಿಸ್ತಾರೆ. ಹಾಗಾಗಿ ಇದು ಸುಮಾರು ಎಲ್ಲಾ ಮರಗಳಲ್ಲಿ ಕೂಡ ಅತ್ಯಂತ ಒಳ್ಳೆ ಮರ ಅಂತ ಹೇಳ್ತಾರೆ. ಆರೋಗ್ಯ ಕೂಡ ಒಳ್ಳೆಯದು. ಇಲ್ಲಿ ಈ ಮರವನ್ನು ನೋಡಲು ತುಂಬಾ ಸುತ್ತಮುತ್ತ ಗ್ರಾಮದಿಂದ ಸುಮಾರು ಜನ ಬಂದು ಹೋಗ್ತಾರೆ. ಹಾಗಾಗಿ ಮೊನ್ನೆ ನೋಡಿದಾಗಿ ಒಂದು ವಾರದಿಂದ ಇಲ್ಲಿ ಸುಮಾರು 8-10 ಜನ ಕರೆಸಿ ಆ ಮರದ ಎಲೆಗಳ ಆರೋಗ್ಯಕ್ಕೆ ಒಳ್ಳೇದಂತ ಕೊಟ್ಟಿದ್ದಾರೆ. ಔಷಧಿ ಗುಣಗಳಿದಾವ ಅಂತ ಕೊಟ್ಟಿದ್ದಾರೆ. ಹೆಂಗೆ ಅನಿಸ್ತೀರಿ ಇವತ್ತಿನ ವಿಡಿಯೋ? ಅಸಲಿ ಅಲ್ಲ, ಜಾಸ್ತಿ ಏನಿಲ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲ್ಲಾಜೆ ಬೇಡ, ಡಿಸ್ಲೈಕ್ ಮಾಡ್ರಿ. ಇದೇ ತರದ ನಿಮ್ಮೂರಿನ ಸುತ್ತಮುತ್ತ ಇರುವಂತಹ ಜಾಗಗಳು ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಅನ್ನ ಕಳಿಸಿ. ನಾನು ಬಂದು ನಿಮ್ಮೂರಿನ ಇತಿಹಾಸವನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವುದು ಅಂತ ಗೊತ್ತಲ್ರಿ, ಶೇರ್ ಮಾಡೋದನ್ನ. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.